Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್ ಅಫ್ಕೋರ್ಸ್ ಇವತ್ತು ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ನನ್ನ ಶೆಡ್ಯೂಲ್ ಹೇಗಿರುತ್ತೆ, ನನ್ನ ಪ್ರೋಗ್ರಾಮ್ ಏನಿರುತ್ತೆ. ಆ್ಯಂಡ್ ಸೊ ನಾನು ಎಲ್ಲೆಲ್ಲ ಹೋಗ್ತೀನಿ, ಎಲ್ಲೆಲ್ಲ ಹೋಗ್ತೀನಿ, ಸೊ ಅಲ್ಲೆಲ್ಲನೂ ವಿಡಿಯೋ ಕ್ಯಾಪ್ಚರ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡಿದಿರೋ ವೀಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತು ವ್ಲಾಗ್ನ ಶುರು ಮಾಡೋಣ. ಇವತ್ತು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ಮಮ್ಮಿ ರೆಡಿನಾ? ಮಮ್ಮಿ ರೆಡಿಯಾಗಿ ಕೂತಿದ್ದಾರೆ. ನಾನೇ ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಗಂಜಿ ಕುಡಿಯೋಣ ಅಂತ ಅನ್ನಿಸ್ತಿದೆ. ಆ್ಯಕ್ಚುಲಿ ಈ ಸಮ್ಮರ್ಗೆ ಅದು ದಿ ಬೆಸ್ಟ್, ರಾಗಿ ಗಂಜಿ ಅದು ದಿ ಬೆಸ್ಟು ಅಂತ ನನಗನ್ಸುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಟ್ರಸ್ಟ್ ಮೀ. ಮಜ್ಜಿಗೆ ರಾಗಿ ಗಂಜಿ ಇದೇ ಬೆಸ್ಟು ಫುಡ್ಡು. ಸೊ ಹಾಗಾಗಿ ಇವಾಗ ಕ್ವಿಕ್ಕಾಗಿ ನಾನು ರಾಗಿ ಗಂಜಿನ ಕುಡಿದು ಟೆಂಪಲ್ಗೆ ಹೋಗೋಣ. ಆ್ಯಂಡ್ ಅದಾದಮೇಲೆ ಏನು ಪ್ರೋಗ್ರಾಮ್ ಇರುತ್ತೋ ಸೀರಿಯಸ್ಲಿ ನನಗೆ ಗೊತ್ತಿಲ್ಲ. ಸೊ ಸದ್ಯಕ್ಕೆ ಇವಾಗ ಟೆಂಪಲ್ಗೆ ಹೋಗೋದಷ್ಟೇ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಬನಶಂಕರಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ವ್ಲಾಗ್ನ ಶುರು ಮಾಡೋಣ. ಆ್ಯಂಡ್ ಏನು ಮ್ಯಾಚ್ ಇದೆ ಇವತ್ತು ಡ್ಯಾಡಿ? ಓಕೆ, ಹುಚ್ಚು ನಮ್ಮ ಡ್ಯಾಡಿಗೆ ಕ್ರಿಕೆಟ್ ಹುಚ್ಚು. ನೀವು ನೋಡಿ ಸಾಯಂಕಾಲ. ನನಗಂತೂ ಕ್ರಿಕೆಟು ಅಂದರೆ ಎಸ್ ಅಫ್ಕೋರ್ಸ್ ನಮ್ಮವ್ರು ಆಡ್ತಿದ್ದಾರೆ ಅಂತ ಇರುತ್ತೆ, ಬಟ್ ನನಗೆ ಅಷ್ಟೊಂದೆಲ್ಲ ಕ್ರೇಜ್ ಇಲ್ಲ, ಕ್ರಿಕೆಟ್ ನೋಡೋ ಕ್ರೇಜ್ ಎಲ್ಲ ಇಲ್ಲ. ಸೊ ಇವಾಗ ಕ್ವಿಕ್ಕಾಗಿ ರಾಗಿ ಗಂಜಿ ಕುಡಿದು ವ್ಲಾಗ್ನ ಕಂಟಿನ್ಯೂ ಮಾಡೋಣ.
ಸೊ ಗೈಸ್ ವೆಲ್ಕಮ್ ಬ್ಯಾಕ್. ಸೊ ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಎಷ್ಟು ಬಿಸಿಲಿದೆ ಗೊತ್ತಾ ಆಚೆ ಕಡೆ, ಯಪ್ಪ ಸಿಕ್ಕಾಬಟ್ಟೆ ಬಿಸಿಲಿದೆ. ಆ್ಯಂಡ್ ನಾವು ಮನೆ ಬಿಟ್ಟಿದ್ದು 8:30 ಅನಿಸುತ್ತೆ. ಸೊ ಇವಾಗ ನಾವು ಮನೆಗೆ ಬಂದಿರೋದು 3 o'clockಗೆ. ಸಿಕ್ಕಾಬಟ್ಟೆ ಟಯರ್ಡ್ ಆಗ್ತಿದೆ ಈ ಬಿಸಿಲಲ್ಲಿ ಹೋಗಿ ಬರೋಷ್ಟರಲ್ಲಿ ಸಾಕಾಗೋಯ್ತು. ಆ್ಯಂಡ್ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಮಜ್ಜಿಗೆ ಅನ್ನ ಕೂಡ ಇತ್ತು ಅಲ್ಲಿ, ಸಕ್ಕತ್ತಾಗಿತ್ತು. ನಾನಂತೂ ಹೊಟ್ಟೆ ತುಂಬ ಊಟ ಮಾಡಿದೆ. ಆ್ಯಂಡ್ ಹೊಟ್ಟೆ ತುಂಬ ಊಟ ಮಾಡಿ ಬಸ್ಸಲ್ಲಿ ಕಣ್ಣು ತುಂಬ 1 ರೌಂಡ್ ನಿದ್ದೆ ಮಾಡಿದ್ದು ಮನೆಗೆ ಬಂದಿದ್ದೀವಿ. ಆ್ಯಂಡ್ ಅಲ್ಲಿ ಬರ್ತಾ ವಾಟರ್ ಮೆಲನ್ ಬೇರೆ ತೊಗೊಂಡ್ವಿ. ಆ್ಯಂಡ್ ಅಫ್ಕೋರ್ಸ್ ಈ ಸೀಸನ್ಗೆ ಇದೆ ಅಲ್ವಾ, ವಾಟರ್ ಮೆಲನು ಆ್ಯಂಡ್ ಕರ್ಬೂಜ ಹಣ್ಣು, ಲಿಂಬೆ ಹಣ್ಣು, ಮಜ್ಜಿಗೆ ಆ್ಯಂಡ್ ರಾಗಿ ಗಂಜಿ ಇದೇ ಎಲ್ಲ ಜಾಸ್ತಿ ಸೇಲ್ ಆಗೋದು. ಸೊ ಅಷ್ಟೇ ಗಾಯ್ಸ್, ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದು. ಬರೀ ಇವತ್ತೊಂದು ಟೆಂಪಲ್ ವಿಸಿಟ್ ಇತ್ತು ಅಷ್ಟೇ. ಸೊ ನಾವೆಲ್ಲೂ ಅಜ್ಜಿ ಮನೆಗೂ ಹೋಗಿಲ್ಲ. ಸೊ ಡೈರೆಕ್ಟಾಗಿ ಮನೆಗೆ ಬಂದುಬಿಟ್ವಿ. ಇವಾಗ ಏನಿಲ್ಲ, ಇವಾಗ ಸ್ವಲ್ಪ ಹೊತ್ತು ನಾನು ರೆಸ್ಟ್ ತೊಗೋಬೇಕು. ಆವಾಗಲೇ ನನಗೆ ಇನ್ನು 1 ವೀಕ್ ನಾನು ಕೆಲಸ ಮಾಡೋದಕ್ಕೆ ಎನರ್ಜಿ ಇರುತ್ತೆ. ಇಲ್ಲ ಅಂತಂದರೆ ಇನ್ನೂ ಟಯರ್ಡ್ ಆಗೋಗಿರ್ತೀನಿ. ಸೊ ಮಮ್ಮಿ ಹೇಗಿತ್ತು? ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ ಅಲ್ಲ. ಹಾಂ, ಸೊ ತರಕಾರಿ ಎಲ್ಲ ತೊಗೊಂಬಂದಿದ್ದು, ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ವಿ. ಸೊ ಅದನ್ನೆಲ್ಲ ಇವಾಗ ಆ ಜಾಗಕ್ಕೆ ಇಟ್ಟು ಇನ್ನೊಂದು ಸ್ವಲ್ಪ ಕೆಲಸ ಇದೆ. ಇನ್ನು 1 hour, ಹಾಫ್ ಆನ್ ಅವರ್ 1 hour ಕೆಲಸ ಇದೆ. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ. ಸೊ ಅಷ್ಟೇ ಗಾಯ್ಸ್, ಸೊ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದು. ಆ್ಯಂಡ್ ಈವ್ನಿಂಗ್ ಆ್ಯಸ್ ಯೂಶ್ವಲ್ ಮಾಮೂಲಿ ಏನೂ ಇಲ್ಲ, ಅಡುಗೆ ಮಾಡೋದು, ಊಟ ಮಾಡೋದು ಅಷ್ಟೇ. ಏನು ಜಾಸ್ತಿ ಎಲ್ಲ ತೀರಾ ಪ್ಲ್ಯಾನ್ಸ್ ಎಲ್ಲ ಏನಿಲ್ಲ ಇವತ್ತು. ಸೊ ಸೊಪ್ಪು ಆ್ಯಂಡ್ ಎಗ್ ಅಷ್ಟೇ. ಆ್ಯಂಡ್ ಈ ಸಮ್ಮರ್ಗೆ ಸ್ವಲ್ಪ ಇನ್ನು ಚಿಕನ್ ಎಲ್ಲ ತಿಂದು ಜಾಸ್ತಿ ಚಿಕನ್ ಆಗೋಗಿದೆ ಈ ನಡುವೆ, ಅದಕ್ಕೆ ಬೇಡ ಅಂಥೇಳಿ ಸೊ ಸಿಂಪಲ್ಲಾಗಿ ಫುಡ್ಡು ಡಿನ್ನರ್ಗೆ ಮುಗಿಸ್ಕೊಂಡು ಮಲ್ಕೊಳ್ಳೋದು ಅಷ್ಟೇ. ಈ ನಾಳೆಯಿಂದ ಆ್ಯಸ್ ಯೂಶ್ವಲ್ ಕೆಲಸ ಮಾಡಬೇಕು. ಸೊ ಪ್ರಾಬಬ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸನ್ನು ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.